22ನೇ ತಾರೀಕು ಬಾನು ಮುಷ್ತಾಕ್ ಅವರು ಚಾಲನೆಯನ್ನ ನೀಡಿದ್ರು. ಇವತ್ತು ಜಂಬೂ ಸವಾರಿ ಉತ್ಸವದ ಮೆರವಣಿಗೆಯನ್ನ ನಾವು ಗಮನಿಸ್ತಾ ಇದ್ವಿ. ಜಂಬೂ ಸವಾರಿ ಉತ್ಸವ ಸಾಗ್ತಾ ಇದೆ. ನಾವಾಗ್ಲೇ ಮಾತನಾಡ್ತಿದ್ವಿ, ಅಭಿಮನ್ಯು ಬಗ್ಗೆ ಮಾತನಾಡ್ತಿದ್ವಿ. ನಾನು ಈ ಬಾರಿ ಮೈಸೂರಿಗೆ ಹೋಗಿದ್ದೇನೆ, ಇದು ರಿಪೋರ್ಟಿಂಗ್ ನಾನು ಹೋಗಿದ್ದೆ. ಅಲ್ಲಿ ತಮಾಷೆ ವಿಷಯ ಏನಪ್ಪಾ ಅಂದ್ರೆ, ಅಭಿಮನ್ಯುಗಿರೋ ಕ್ರೇಜ್ಗಿಂತ ಭೀಮನಿಗೆ ಕ್ರೇಜ್ ಎಷ್ಟಿದೆ ಅಂದ್ರೆ, ಜನರು ಇವಾಗೆಲ್ಲ ಲೈಟಿಂಗ್ ನೋಡೋದಕ್ಕೆ ಅಂತ ಮೈಸೂರಿಗೆ ಹೋಗೋರು ಎಲ್ಲರೂ ಕೂಡ ಅರಮನೆ ಹತ್ರ ಸೇರ್ಕೊಳ್ತಾರೆ. ವಿಪರ್ಯಾಸ ಏನಪ್ಪಾ ಅಂದ್ರೆ, ಯಾವುದೇ ಆನೆ ಹೊರಗಡೆ ಬಂದು ಅವ್ರಿಗೆ ಗೊತ್ತಾಗ್ತಿಲ್ಲ ಭೀಮ ಯಾವ್ದು ಅಭಿಮನ್ಯು ಯಾವ್ದು ಅಂತ ಜನರಿಗೆ ಗೊತ್ತಾಗ್ತಿಲ್ಲ. ಯಾವುದೇ ಆನೆ ಹೊರಗಡೆ ಬಂದ್ರು ಎಲ್ಲದಕ್ಕೂ ಭೀಮ ಭೀಮ ಅಂತ ಕೂಗ್ತಾರೆ. ಪುಟ್ಟ ಮಕ್ಕಳು ಕೂಡ ಭೀಮನ್ ಬಗ್ಗೆ ಅಷ್ಟು ಕ್ರೇಜ್ ಇದೆ. ಅವನೊಬ್ಬ ಈ ಸಲ ಫುಲ್ ಅಟ್ರಾಕ್ಷನ್ ಅವನು ದಸರಾದಲ್ಲಿ ಭೀಮ ಆನೆ. ಅಂದ್ರೆ ಅವನೊಂದು ವಿಡಿಯೋ ವೈರಲ್ ಆಗ್ತಾನೆ ಕಳೆದ ಬಾರಿ ದಸರಾ ಟೈಮ್ ಅಲ್ಲಿ ಅನ್ಸುತ್ತೆ. ಭೀಮ ಅಂತ ಕರೆದ ತಕ್ಷಣ ಆತರ ಯಾಕೆ ಮಾಡ್ತಾನೆ, ಸೊಂಡಿಲನ್ನ ಮೇಲೆತ್ತಾನೆ. ಹಂಗಾಗಿ ಎಲ್ರಿಗೂ ಅದನ್ನ ನೋಡುವಂತ ಒಂದು ಆಸೆ. ಹೌದು, ಭೀಮನ್ ಬಗ್ಗೆ ಅಂತೂ ಸಿಕ್ಕಾವಟ್ಟೆ ಕ್ರೇಜ್ ಇದೆ. ನಾ ಹೇಳ್ದಾಗೆ ಅರಮನೆ ಆವರಣದ ಎಲ್ಲೇ ಆದ್ರೂ ಅಷ್ಟೇ, ಯಾವುದೇ ಒಂದು ಆನೆ ಕಾಣಿಸ್ಕೊಂಡ್ರು ಅದನ್ನ ಭೀಮ ಅಂತ ಕೂಗ್ತಾರೆ. ಆ ಭೀಮನು ಹಾಗೆ ರೆಸ್ಪಾಂಡ್ ಮಾಡ್ತಾರೆ. ಮೊನ್ನೆ ಕೂಡ ತಾಲೀಮ್ ನಡೆಸೋ ಸಂದರ್ಭದಲ್ಲೂ ಕೂಡ 14 ಆನೆಗಳನ್ನ ಬನ್ನಿ ಮಂಟಪದವರೆಗೂ ತಾಲೀಮಿಗೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೂ ಎಲ್ಲರೂ ಕೂಡ ಭೀಮ ಭೀಮ ಅಂತ ಕಿರಿಚ್ಬೇಕಾದ್ರೆ ಅವನಲ್ಲಿ ನಿಂತ್ಕೊಂಡು, ಮಕ್ಕಳೇ ಜಾಸ್ತಿ ಹೌದು ವಿಡಿಯೋ ನೋಡ್ತಾ ಇದ್ದೆ, ಮಕ್ಕಳು ಅಂದ್ರೆ ಪೋಷಕರು ಹೆಗ್ಲ ಮೇಲೆ ಮಕ್ಕಳನ್ನ ಕೂರಿಸ್ಕೊಂಡು ತೋರಿಸ್ಬೇಕಾದ್ರೆ ಮಕ್ಳು ಹೆಗ್ಲ ಮೇಲೆ ಕೂತ್ಕೊಂಡು ಭೀಮ 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 ಅಂತ ಕಿರಿಚ್ತಾರೆ. ಮಕ್ಕಳಿಗೆ ಅಷ್ಟು ಕ್ರೇಜ್ ಶುರು ಆಗ್ಬಿಡಿದೆ ಭೀಮನ್ ಮೇಲೂ ಕೂಡ. ಹೌದು, ಮಹಾರಾಜ ಯದುವೀರ್ ಒಡೆಯರ್ ಸಂದರ್ಶನ ಮಾಡ್ಬೇಕಾದ್ರೇನು ಈ ದಸರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವ್ರಿಗೆ ಕೇಳಿದ್ದೆ, ಮೈಸೂರು ದಸರಾದಲ್ಲಿ ಈ ಬಾರಿ ಭೀಮನ್ ಬಗ್ಗೆನೆ ಜಾಸ್ತಿ ಚರ್ಚೆ ಆಗ್ತಾ ಇದೆಯಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಅಂದಿದ್ರು ಅದು ಬಹಳ ಖುಷಿ ವಿಚಾರ. ಯಾಕಂದ್ರೆ ಆನೆಗಳ ಬಗ್ಗೆ ಜನರಿಗೆ ಆಸಕ್ತಿ ಹೆಚ್ಚಾಗಿದೆ ಅಂತಂದ್ರೆ, ಅರಣ್ಯದ ಬಗ್ಗೆ ಆಸಕ್ತಿ ಹೆಚ್ಚಾದ ಹಾಗೆ, ಕಾಡಿನ ಸಂರಕ್ಷಣೆಯ ಬಗ್ಗೆ ಆಸಕ್ತಿ ಹೆಚ್ಚಾದ ಹಾಗೆ, ಅದು ನಿಜಕ್ಕೂ ಒಂದು ಒಳ್ಳೆಯ ವಿಚಾರ ಅದು ಅಂತ ಹೇಳಿ ಬಹಳ ಖುಷಿ ಪಟ್ಟಿದ್ರು ಅವರು. ಹೌದು, ನಾನು ಅದನ್ನೇ ಗಮನಿಸಿದ್ದು. ಅಂದ್ರೆ ಪ್ಯಾಲೇಸ್ ಆವರಣದಲ್ಲಿ ಜನ ಎಷ್ಟು ಸೇರ್ತಾರೋ, ಸಂಜೆಗಿಂತ ಕೂಡ ಬೆಳಗ್ಗೆಯಿಂದಲೂ ಕೂಡ ಫಂಕ್ಷನ್ಸ್ಗಳಿರುತ್ತೆ, ಸಂಜೆ ಯುವ ದಸರಾ ನಡೀತಾ ಇರುತ್ತೆ, ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಬಟ್ ಅಲ್ಲಿ ಸೇರೋದಕ್ಕಿಂತ ಜಾಸ್ತಿ ಜನ ಆನೆ ಶಿಬಿರದ ಹತ್ರ ಸೇರಿರ್ತಾರೆ, ಆನೆಗಳನ್ನ ನೋಡೋದಕ್ಕೆ ಸೇರಿರ್ತಾರೆ. ಆನೆಗಳನ್ನ ನೋಡ್ಬೇಕು, ಆನೆಗಳು ಹೊರಗಡೆ ಬರೋದಾಗ ನೋಡ್ಬೇಕು, ಹತ್ರದಿಂದ ನೋಡ್ಬೇಕು ಅಂತ ಅಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಸೇರಿರ್ತಾರೆ ಜನ. ಆನೆಗಳ ಬಗ್ಗೆ ಅಷ್ಟು ಕ್ರೇಜ್ ಶುರುವಾಗಿದೆ. ಇನ್ಫ್ಯಾಕ್ಟ್ ಭೀಮಾ ಈ ಟ್ರೆಂಡ್ ನ ಶುರು ಮಾಡ್ದ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೌದು ಹೌದು. ಅದ್ದೂರಿಯಾಗಿ ಸಾಗ್ತಾ ಇದೆ ಜಂಬೂ ಸವಾರಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಜೊತೆಗೆ ಭದ್ರತಾ ತಂಡ ಕೂಡ ಹಾಗೆ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳಿ. ಜೊತೆಗೆ ಅಲ್ಲಲ್ಲಿ ಮೂರ್ಛೆ ತಪ್ತಾ ಇರೋರಿಗೆ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅಷ್ಟು ಜನ ಇದ್ರು, ಅಷ್ಟು ಕ್ರೌಡ್ ಇದ್ರು, ಜನ ಅಷ್ಟು ಕಿರಿಚಾಡ್ತಾ ಇದ್ರು. ಒಂದು ಸ್ವಲ್ಪನೂ ವಿಚಲಿತನಾಗದೆ ಆ ಆನೆಗಳು ಸಾಕ್ತಾ ಇದೆಯಲ್ಲ. ಒಂದು ನಮ್ಮ ಅಭಿಮನ್ಯು, ಕ್ಯಾಪ್ಟನ್ ಅಭಿಮನ್ಯು, ಆತನ ಅಕ್ಕಪಕ್ಕದಲ್ಲಿ ಕಾವೇರಿ ಹಾಗೆ ರೂಪ.
ಎಷ್ಟಿದೆ ನೋಡು.
ಜಂಬೂ ಸವಾರಿಯ ವೈಭವದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಹಳೆ RMC ಬಳಿ ಸದ್ಯ ಜಂಬೂ ಸವಾರಿ ಆಗಮಿಸಿದೆ. ದಾರಿಯುದ್ದಕ್ಕೂ ಕಿಕ್ಕಿರಿದು ಸೇರಿದ್ದಾರೆ ಜನ, ಅದು ಸಹಸ್ರಾರು ಸಂಖ್ಯೆಯಲ್ಲಿ. ಆ ಜನರನ್ನ ನಿಯಂತ್ರಣ ಮಾಡೋದೇ ಕಷ್ಟವಾಗ್ತಾ ಇದೆ. ಆಗ್ಲೇ ನೀವು ದೃಶ್ಯದಲ್ಲಿ ಗಮನಿಸಿದ್ರಿ, ಮೇಲ್ಭಾಗದಲ್ಲಿ ಕಟ್ಟಡದ ಮೇಲ್ಭಾಗಕ್ಕೆ ಹತ್ತಿದ್ದಾರೆ, ಮುಂಭಾಗದಲ್ಲಿ ಶೀಟ್ ಇದೆ, ಕೆಳಭಾಗದಲ್ಲಿರುವಂತಹ ಪೊಲೀಸು ಹೋಗ್ರಯ್ಯ ಹಿಂದಕ್ಕೆ, ಬಿದ್ರೆ ಕೆಳಗಡೆ ಇರೋರ ಮೇಲೆ ಬೀಳ್ತೀರಾ ನೀವು, ಆ ಶೀಟ್ ಮುರಿದು ಹೋಗುತ್ತೆ ಅಂತ ಹೇಳಿದ್ರು ಕೇಳಿಲ್ಲ ಜನ. ಅದರ ಜೊತೆಗೆ ಮತ್ತೂ ಒಂದು ಸಣ್ಣ ಸಮಸ್ಯೆ ಆಯಿತು ಅಂಬಾರಿಯಲ್ಲಿ. ಏಕಾಏಕಿ ಎಡಭಾಗಕ್ಕೆ ಅಂಬಾರಿ ವಾಲ್ಕೊಂಡ್ಬಿಡ್ತು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿ ಹಗ್ಗವನ್ನ ಹಾಕಿ ಅದನ್ನ ಬಲಭಾಗಕ್ಕೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ವು. ಅಂದ್ರೆ ಅಂಬಾರಿಯನ್ನ ಮತ್ತೆ ಆ ಬ್ಯಾಲೆನ್ಸ್ ಮಾಡುವಂತಹ ಕೆಲಸ ಆಯಿತು. ಆಗಲೇ ನಮ್ಮ ವಿಶೇಷ ಅತಿಥಿಗಳು ಗಣ್ಯರು ಅದನ್ನ ಹೇಳ್ತಾ ಇದ್ರು, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಅತಿಥಿಗಳು, ಅಂಬಾರಿಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬಿಟ್ರೆ, ಆ ಬ್ಯಾಲೆನ್ಸ್ ಕರೆಕ್ಟಾಗಿ ಆಗಲಿಲ್ಲ ಅಂತಂದ್ರೆ, ಅಥವಾ ಕಟ್ಟೋದು ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ಅಂಬಾರಿ ಆ ಜಂಬೂ ಸವಾರಿ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ ಈ ಹಿಂದೆಯೂ ಇದಾಗಿತ್ತು. ಹಗ್ಗವನ್ನ ಹಾಕಿ ಮತ್ತೆ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಕೆಲಸ ಆಗುತ್ತೆ. ಈಗಲೂ ಅದೇ ಆಗಿತ್ತು. ಸಯ್ಯಾಜಿರಾವ್ ರಸ್ತೆಯಿಂದ ಸ್ವಲ್ಪ ಮುಂದಕ್ಕೆ ಬಂದಂತಹ ಟೈಮ್ನಲ್ಲಿ ಅಂಬಾರಿ ಎಡಭಾಗಕ್ಕೆ ವಾಲುತ್ತೆ. ಅಭಿಮನ್ಯುವಿನ ಬೆನ್ನ ಮೇಲಿರುವಂತಹ ಅಂಬಾರಿ, ಅದನ್ನ ಹಗ್ಗವನ್ನ ಹಾಕಿ ಬಲಭಾಗಕ್ಕೆ ಹಿಡಿದಿದ್ದಾರೆ ಸಿಬ್ಬಂದಿ, ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಳೆ RMC ರಸ್ತೆ ಬಳಿ ಈಗ ಅಂಬಾರಿ ಸಾಕ್ತಾ ಇರೋದು, ಕಿಕ್ಕಿರಿದು ಸೇರಿರುವಂತಹ ಜನಸ್ತೋಮವನ್ನ ಗಮನಿಸ್ತಾ ಇದ್ದೀರಿ. ಅಂದ್ರೆ ಬೆಳಗ್ಗಿನಿಂದ ಕಾಯ್ತಾ ಇದ್ದಾರೆ ಜನ, ಇದು ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ. ಅಂಬಾರಿ ಮೇಲಿರುವಂತಹ ತಾಯಿ ಚಾಮುಂಡಿಯ ದರ್ಶನವನ್ನ ಪಡೆಯಬೇಕು ಅನ್ನುವಂತಹ ಕಾರಣಕ್ಕಾಗಿ ವರ್ಷಕ್ಕೊಮ್ಮೆ ನೋಡೋಕೆ ಸಿಗುವಂತಹ ಅವಕಾಶ. ಬಹಳ ಕಡೆಗಳಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಥವಾ ಒಂದು ಧಾರ್ಮಿಕ ಪರಂಪರೆ ಇದು, ಹಿಂದಿನಿಂದ ಬಂದಂತಹ ಪರಂಪರೆ. ಆ ಪರಂಪರೆಗಳು ಸಾಂಕೇತಿಕವಾಗಿ ನಡೆದ್ರೂ ಕೂಡ ನೋಡೋಕೆ ಸಿಗೋದು ಬಹಳ ಅಪರೂಪ. ಹಾಗಾಗಿನೇ ಅದನ್ನ ಕಣ್ತುಂಬಿಕೊಳ್ಳೋಕೆ ಇಷ್ಟು ಸಂಖ್ಯೆಯಲ್ಲಿ ಜನಸಾಗರ. ಪೊಲೀಸರ ಬಿಗಿ ಭದ್ರತೆಯಲ್ಲಿ ಸಾಗ್ತಾ ಇದೆ ಜಂಬೂ ಸವಾರಿ. ಕಿಕ್ಕಿರಿದು ಸೇರಿರುವಂತಹ ಜನ, ಜೊತೆಗೆ ಕಿವಿಗಪ್ಪಳಿಸುವಂತಹ ಕರತಾಡನ, ಅದರ ಮಧ್ಯೆ ರಾಜ ಗಾಂಭೀರ್ಯದಿಂದ ಹೆಜ್ಜೆಯನ್ನ ಹಾಕ್ತಿದ್ದಾನೆ ಕ್ಯಾಪ್ಟನ್ ಅಭಿಮನ್ಯು. ಆತನ ಅಕ್ಕಪಕ್ಕದಲ್ಲಿ ಆತನಿಗೆ ಸಾಥನ್ನ ಕೊಡ್ತಾ ಇರೋದು ಕುಮ್ಕಿ ಆನೆಗಳಾದಂತಹ ಕಾವೇರಿ ಹಾಗೆ ರೂಪ. ನಂದಿರಾಜ ಸರ್, ನಿಮ್ಮ ಒಂದು ಲೈಫ್ ಟೈಮ್ನಲ್ಲಿ ನೀವು ಸಾಕಷ್ಟು ದಸರಾಗಳನ್ನು ನೋಡಿದ್ದೀರಿ. ನಿಮ್ಮ ಲೈಫ್ ಟೈಮಲ್ಲಿ ಸಾಕಷ್ಟು ದಸರಾಗಳನ್ನು ನೋಡಿದ್ದೀರಿ, ಸಾಕಷ್ಟು ಜಂಬೂ ಸವಾರಿಯನ್ನು ನೀವು ನೋಡಿರ್ತೀರಿ. ಈಗ ಜನರ ಒಂದು ಆ ಸಂಭ್ರಮ ಇದೆಯಲ್ಲ, ಜಂಬೂ ಸವಾರಿಯನ್ನು ನೋಡಬೇಕು ಅಂತೇಳಿ ಇಷ್ಟು ಕ್ರೌಡ್ ಸೇರುತ್ತಲ್ಲ ಇತ್ತೀಚಿನ ದಿನಗಳಲ್ಲಿ, ಈ ಹಿಂದೆಯೂ ಇಷ್ಟೇ ಪ್ರಮಾಣದಲ್ಲಿ ಜನ ಬರ್ತಾ ಇದ್ರ ಈ ವಿಜಯದಶಮಿಯ ಸಂದರ್ಭದಲ್ಲಿ ಜಂಬೂ ಸವಾರಿಯನ್ನು ನೋಡೋಕೆ? ಇವತ್ತಿನಷ್ಟು ಜನಸಂಖ್ಯೆ, ಇವತ್ತು ಸೇರಿರೋ ಜನ ಕಳೆದ ವರ್ಷ ಇರಲಿಲ್ಲ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಮಹಾರಾಜರ ಕಾಲದಲ್ಲಿ ಭಾಳ ಕಮ್ಮಿ ಜನ ಇರ್ತಿದ್ರು. ಇವತ್ತಲ್ಲಿ ಲೆಕ್ಕ ಹಾಕಿದ್ರೆ ಯಾವ ಗಲಾಟೆಗಳು ಏನೂ ಇರಲಿಲ್ಲ. ವಾಪಸ್ಸು ಲೈಟಿನ ಬೆಳಕಿನಲ್ಲಿ ಮೆರವಣಿಗೆ ವಾಪಸ್ ಬರ್ತಿತ್ತು. ಅಂದರೆ ಇಷ್ಟು ಮುಂದೆಗಡೆ ಇರಲಿಲ್ಲ.
ಬರೀ ಕುದುರೆ ಸವಾರದಷ್ಟು ಒಂದು ಆನೆ ಹಾಂ ಫಾಸ್ಟಾಗಿ ಹೋಗ್ತಿತ್ತು. ಅದು ಲೈಟ್ ಬೆಳಕಲ್ಲಿ ಬರೋದು. ಹೌದು. ಆಗಲೂ ಜನ ಸೇರ್ತಾಯಿದ್ರು. ಹಾಂ ಬೆಳಿಗ್ಗೆ ಸೇರಿದಷ್ಟು ಸೇರ್ತಾ ಇರಲಿಲ್ಲ ಆಗಲೂ. ಆಗ್ಲೂ ಜನ ಇರ್ತಾ ಇತ್ತು. ಹಾಂ ಅದು ಇವತ್ತಿನ ಜನಸಂಖ್ಯೆ ಹಾಂ ಕಳೆದ ವರ್ಷ ಇದ್ದಕ್ಕಿಂತಲೂ ದುಪ್ಪಟ್ಟಿಗೂ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಏನು ಕಾತರ, ಏನು ಕಾರಣ ಹಾಂ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ವಾ? ಹಾಂ. ಹೌದು. ಮಹಾರಾಜರ ಕಾಲದಲ್ಲಿ ಜನಸಂಖ್ಯೆನೂ ಕಮ್ಮಿ, ನೋಡಕ್ಕೆ ಬರ್ತಾ ಇದ್ದವರು ಕಮ್ಮಿ. ಹೌದು. ಟಿ ವಿ ಇಲ್ಲ ಆಗ. ಹೌದು 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 ಹೌದು. ನಾವೇ ಸ್ವಂತ ನಿಂತ್ಕೊಂಡು ನೋಡಬೇಕು. ನಿಜ. ಲೈಟ್ ಬೆಳಕಲ್ಲಿ ಬರೋದನ್ನು ನೋಡೋಕ್ಕೆ ನಾನು ನಿಂತಿದ್ದೀನಿ. ಹಾಂ ಕೆ ಆರ್ ಸರ್ಕಲ್ ಆಗ ಫೌಂಟನ್ ಇತ್ತಲ್ಲಿ ಮುಂದುಗಡೆ ಹಸಿರು ದೀಪದ ಚಪ್ಪರದ ಒಳಗೆ ಹಾಂ ಬರೋದನ್ನು ನೋಡೋದಕ್ಕೆ ಅಲ್ಲೇ ಕಾಯ್ತಾ ನಿಂತಿರ್ತಿದ್ವಿ. ಮನೆಗೆ ಬಂದು ವಾಪಸ್ ಹೋಗ್ತಿದ್ವಿ ಅಲ್ಲಿಗೆ. ಹಾಂ ಯಾಕೆಂದರೆ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ನೋಡಬೇಕಲ್ಲ, ಅದು ಹೌದು ಹೌದು. ಕತ್ಲೆ ಆದಮೇಲೆ ಬರಬೇಕು. ಹಾಂ ಅವ್ರು ಈಗಿರೋ ಜನ ನಂಗೆ ನಂಬಕ್ಕೆ ಕಲ್ಪನೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅವ್ರು ನನಗೆ ಆಸೆ ಹಾಂ ಲೈಟ್ ಬೆಳಕಲ್ಲೂ ಮೆರವಣಿಗೆ ಬಂದಾಗ ಚಾಮುಂಡಿ ದೇವಿಯನ್ನವರು ಹಾಂ ಇಷ್ಟು ಜನ ಇರೋಲ್ಲ. ಸುಮಾರು ರಾತ್ರಿ 8-8:30 ಅಂತ ಅಂದ್ಕೊಂಡ. ಹಾಂ ಇಷ್ಟು ಜನ ಇರೋಲ್ಲ. ಹೇಗಿರುತ್ತೆ ನೋಡಬೇಕು ಲೈಟ್ ಬೆಳಕಲ್ಲಿ. ಮಹಾರಾಜರು ಅವ್ರ ಮೆರವಣಿಗೆ ಬರೋದನ್ನೇ ಕಾಯ್ತಿದ್ರು. ಇಷ್ಟಿರೋಲ್ಲ ಆಗ. ಸಾಂಕೇತಿಕವಾಗಿ ಮುಂಚೆ ಒಂದು ಸ್ವಲ್ಪ ಕುದುರೆನೋ ಏನೋ ಒಂಚೂರು ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.